ಇಲ್ಲಿ ಫಿಶ್ ಫಾರ್ಮಿಂಗ್ ಮಾಡ್ತಾರಂತೆ, ಅದಕ್ಕೆ ಆ ಥರ ಬೇಲಿ ಮಾಡಿದ್ದಾರೆ. ಯಾವಾಗಲೂ ಪಾಠದಲ್ಲಿ ಕೇಳ್ತಾ ಇದ್ವಿ ಕಲ್ಲಿಕೋಟೆ ಕಲ್ಲಿಕೋಟೆ ಅಂತ ಹೇಳಿ. ಇದೇ ನೋಡಿ ಆ ಕಲ್ಲಿಕೋಟೆ. ನಾವೀಗ ಮಹಾನದಿಯ ಮೇಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಮಹಾನದಿ. ಇವ್ರು ದಿಲ್ ಪಸಂದ್ ಇಟ್ಕೊಂಡ್ ಬಂದಿದ್ರು. ನಾ ಎಲ್ಲ ಭುವನೇಶ್ವರ್ ಹೋಗೋದಲ್ಲ, ಕಾಯಿಗೆ ಕಟ್ಸ್ಕೊಂಡ್ ಬರ್ತಾರೆ ನೋಡ್ರಿ ನಮ್ ಕಡೆ. ನಾವೀಗ ಬ್ರಹ್ಮಪುರದಲ್ಲಿದ್ದೀವಿ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಬಿಸಿಲು ಕಮ್ಮಿ, ಶಕೆ ಜಾಸ್ತಿ, ಟ್ರೈನು ಬೇಗ ಹೊರಡುತ್ತೆ, ಹಾಗಾಗಿ ನಾವು ಓಡ್ತಾ ಇದ್ದೀವಿ. ಎಂಥ ಶಕೆ ಗುರು, ಮಗ ಏನು ಶಕೆ ಇದು, ಶಕೆ ಜಾಸ್ತಿ. ಈಗ ಒಂದು ಜಾಗನ ತೋರಿಸ್ತೀನಿ. ಇದನ್ನ ರಂಭ ಅಂತ ಕರೀತಾರಂತೆ. ಆಲ್ಮೋಸ್ಟ್ ಅದ್ರ ಸುತ್ತಮುತ್ತ ಎಲ್ಲ ಕಡೆ ನೀರಿದೆ, 4 ದಿಕ್ಕಿಗೂ. ಮಧ್ಯದಲ್ಲಿ ಒಂದು ಐಲ್ಯಾಂಡ್ ತರ ಇದೆ, ಅದನ್ನ ರಂಭ ಅಂತ ಕರೀತಾರೆ. ರಂಭ ಅಂತ ಕರೀತಾರಂತೆ. ನೋಡ್ಕೊಬನ್ನಿ ಹೇಗಿದೆ ಅಂತೇಳಿ. ವಿಡಿಯೋ ಸ್ವಲ್ಪ ಮಾಡಿದ್ದೀನಿ, ಬಟ್ ವ್ಯೂ ಸೂಪರ್ ಆಗಿದೆ. ನೋಡ್ರಿ ಯಾವ ತರ ಇದೆ ನೋಡ್ರಿ. ಇದೆಯಲ್ಲ, ಇದು ಈ ತರ ಬೇಲಿ ಮಾಡಿದಾರಲ್ಲ, ಆ ಬೇಲಿ ಏನು ಗೊತ್ತಾ, ಒಂಥರ ಬೇಲಿ ತರ ಕಾಣಿಸುತ್ತಲ್ಲ, ಅದು ಮೀನು ಹಿಡಿಯೋದಕ್ಕೆ ಮಾಡಿರೋದಂತ. ಆ ತರ ಒಂದು ಬೇಲಿ ತರ ನಾನು ಹೇಳಿದ್ನಲ್ಲ, ಇದೆ ನೋಡಿ, ಇದೆ ಒಂಥರ ಬೇಲಿ ತರ ಮಾಡಿದಾರಲ್ಲ, ಅದಿಷ್ಟು ಮೀನು ಆ ಕಡೆ ಈ ಕಡೆ ಹೋಗ್ಬಾರ್ದಂತೆ. ಇಲ್ಲಿ ಫಿಶ್ ಫಾರ್ಮಿಂಗ್ ಮಾಡ್ತಾರಂತೆ, ಅದಕ್ಕೆ ಆ ತರ ಬೇಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಒಂದಿಷ್ಟು ವಿಚಾರಗಳು ನಮ್ಮ ಸೈಡು ಗೊತ್ತೇ ಇರಲ್ಲ, ಈ ಸೈಡು ಆ ವಿಚಾರಗಳು ತುಂಬಾ ಸಿಂಪಲ್ ಆಗಿರ್ತವೆ, ತುಂಬಾ ನಾರ್ಮಲ್ ಆಗಿರ್ತವೆ. ಯಾವಾಗಲೂ ಪಾಠದಲ್ಲಿ ಕೇಳ್ತಾ ಇದ್ವಿ ಕಲ್ಲಿಕೋಟೆ ಕಲ್ಲಿಕೋಟೆ ಅಂತ ಹೇಳಿ. ಇದೇ ನೋಡಿ ಆ ಕಲ್ಲಿಕೋಟೆ. ಸೂಪರ್ ವ್ಯೂ. 1,500 ಕಿಲೋಮೀಟರ್ ಬಂದಿದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗಿದೆ ಗುರು. ಟೈಮ್ ಈಗ 2:20 ಆಗಿದೆ. ನಾವೀಗ ಒಡಿಶಾದ ತಪಾಂಗ್ನಲ್ಲಿದ್ದೀವಿ. ನಾವೀಗ ಒಡಿಶಾದ ಖುರ್ದಾ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಈ ಒಂದು ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಸ್ವಲ್ಪ ದೊಡ್ಡ ಇದೆ. ನಾವು ಇಲ್ಲಿವರೆಗೂ ನೋಡಿದಂಥ ಎಲ್ಲ ರೈಲ್ವೆ ಸ್ಟೇಷನ್ಗಳ ಮಧ್ಯದಲ್ಲಿ ಇದು ಸ್ವಲ್ಪ ದೊಡ್ಡದಾಗಿರುವಂಥ ರೈಲ್ವೆ ಸ್ಟೇಷನ್ನು. ನಾವೀಗ ರೈಲ್ವೆ ಧಾರ್, ಓಕೆ, ಏನದು ಏನಂತಾನೆ ಗೊತ್ತಾಗಲ್ಲ ಗುರು. ರೈಲ್ವೆ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ನೀವು ನೋಡ್ತಾ ಇರ್ಬೋದು, ನಾನು ನೋಡಿರೋ ಎಲ್ಲ ರೈಲ್ವೆ ಸ್ಟೇಷನ್ಗಳ ಮಧ್ಯದಲ್ಲಿ ಸ್ವಲ್ಪ ದೊಡ್ಡದಾಗಿರೋದು ಇದೆ. ಒಡಿಶಾದಲ್ಲೇ ಇದ್ದೀವಿ. ಹೆಂಗಿತ್ತು ವೈಬು? ಓಕೆ, ಈಗ ಒಂದು ಕ್ವಶನ್ ಏನು ಗೊತ್ತಾ, ಇಲ್ಲಿ ತನಕ ಬಂದಿರೋದು ಈ ಟ್ರೈನ್ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿದ್ದೆ ಮಾಡೋದು, ತಿನ್ನೋದು, ಕುತ್ಕೊಳ್ಳೋದು. ಇವಾಗ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು. ಹರಟೆ ಉಡುಪಿ ಮಸ್ತಾಗೆ. ಈಗ ಸ್ವಿಗ್ಗಿ ಬರುವಾ? ಸ್ವಿಗ್ಗಿಲಿ ಆರ್ಡರ್ ಮಾಡಿ. ಸ್ವಿಗ್ಗಿ ಬಿಟ್ಟು ಕೂಡ ಬೇರೆ ಮೊಸರು, ನೀರು, ಮತ್ತೆ ಏನಾದ್ರು ಜ್ಯೂಸು, ಅದು ನೀರ್ ಬರ್ತಿರ್ತ ಬಿಡು. ನೀರು ಬರ್ತಾರೆ, ಇವಾಗ ಇಲ್ಲ ಕುಡಿಯೋಕೆ ನೀರ್ ಬರ್ತಾನೆ. ಓಕೆ, ನಮಗೆ ಏನಾದ್ರು ಈಗ ತಿನ್ನಕ್ ಬೇಕೋ ಅದನ್ನ ತಗೊಂಡ್ ಬರ್ತೀವಿ. ಸ್ವಿಗ್ಗಿಲಿ ಆರ್ಡರ್ ಮಾಡೋದು ಹೇಳು. ಸ್ವಿಗ್ಗಿಲಿ ಆರ್ಡರ್ ಮಾಡಿದೀವಲ್ಲ, ಅದು ಬರುತ್ತೆ. ಸರಿ ಬರೋ, ಅಲ್ಲೇ ಎತ್ಕೊಂಬೋದು ನಾವು. ನೀನು ಬೇಡ, ಅಲ್ಲೇ ಎತ್ಕೊಂಬೋದು. ನಮ್ಮ ಜೊತೆಗೆ ಇಷ್ಟೊತ್ತು ಈ ಒಂದು ಸಫರಲ್ಲಿ ವಿಶ್ವಭಾಯ್ ಇದ್ರು, ಹಾಗೆ ಸರವ್ ಇದ್ರು. ಈಗ ಅವರು ಹೊರಡ್ತಾ ಇದ್ದಾರೆ ಭುವನೇಶ್ವರಲ್ಲಿ. ಬಾಯ್ ಬಾಯ್ ಬ್ರೋ, ಬಾಯ್ ಬಾಯ್. ಇವರು ಸ್ವೀಟ್ ಇಟ್ಕೊಂಡ್ ಬಂದಿದ್ರು. ಏನು ಸ್ವೀಟ್ ಅಂದ್ರು? ಇವರು ದಿಲ್ ಪಸಂದ್ ಇಟ್ಕೊಂಡ್ ಬಂದಿದ್ರು. ನಾ ಎಲ್ಲ ಭುವನೇಶ್ವರ್ ಹೋಗೋದಲ್ಲ, ಕಾಯಿಗೆ ಕಟ್ಸ್ಕೊಂಡ್ ಬರ್ತಾರೆ ನೋಡ್ರಿ ನಮ್ಮ ಕಡೆ. ಆ ಕಾಯಿ ಅಂದ್ಕೊಂಡು ಅಲ್ಲಿದ್ದು ನಾವು ತೆಗಿಯೋಕ್ಕೆ ಮನ್ಸು ಮಾಡಿಲ್ಲ, ಮುಟ್ಟಕ್ಕೆ ಸಮೇತ ಹೆದರ್ತಿದ್ವಿ. ಬಟ್ ಈಗ ಗೊತ್ತಾಗಿದ್ದು ಇದು ದಿಲ್ ಪಸಂದ್ ಅಂತೆ. ಬಾಯ್ 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 ಬಾಯ್. ಓಕೆ, ಬಾಯ್ ಬಾಯ್ ಬಾಯ್. ನಾವೀಗ ಭುವನೇಶ್ವರದಲ್ಲಿದ್ದೀವಿ. ಸೀಟ್ ಖಾಲಿಯಾಗಿದೆ, ಸೀಟ್ ಖಾಲಿಯಾಗಿದೆ. ಅದೇ ಖುಷಿ. ಸರ್, ವೇರ್ ಇಸ್ ಯುವರ್ JBL ಸ್ಪೀಕರ್? ಸ್ವಿಗ್ಗಿಯಿಂದ ಆರ್ಡರ್ ಮಾಡಿರೋ ಫುಡ್ ಬಂದಿದೆ, ತಿಂತಾ ಇದ್ದೀವಿ. ನಮಗೀಗ ಈ ಸೀಟು ಸಿಕ್ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು ಪೆಟ್ರೋಲ್ ಟ್ಯಾಂಕರ್ಗಳು ಹೇಗಿದ್ದಾವೆ ಅಂತ ಹೇಳಿ. ಬನ್ನಿ ಊಟ ಮಾಡೋಣ.
ನಾವೀಗ ಮಹಾನದಿಯ ಮೇಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು ಮಹಾನದಿ. ಒಂದು ಮಿಸ್ಟೇಕ್, ಇದು ಕಾಟ್ ಜೋಡಿ ಅಂತೆ. ನೆಕ್ಸ್ಟ್ ಬರೋದು ಯಾವ ಸರ್? ಮಹಾನದಿ ಕಟಕ್ ಸ್ಟೇಷನ್ಗೆ ಬಾ. ಇಲ್ಲಿ ನೆಕ್ಸ್ಟ್ ಕಟಕ್ ಸ್ಟೇಷನ್ ಆದ್ಮೇಲೆ ಮಹಾನದಿ ಬರೋದಂತೆ, ಅದನ್ನ ತೋರಿಸ್ತೀನಿ. वो महानदी कितना दूर है अभी? कटक स्टेशन कितना दूर? 5 ಕಿಲೋಮೀಟರ್. 5 ಕಿಲೋಮೀಟರ್ ಅಂದರೆ 5 ಕಿಲೋಮೀಟರ್ ಆದಮೇಲೆ ಮಹಾನದಿ ನಮಗೆ ಸಿಗುತ್ತೆ. ಆ ಬ್ರಿಡ್ಜ್ ಹೆಸರು ಏನೋ ಹೇಳಿದ್ರು.